ಮೇಡಮ್, ನಮ್ಮ ಅಂಗನವಾಡಿ ICDS ಸ್ಥಾಪನೆಯಾಗಿ 50 ವರ್ಷ ಹೆಜ್ಜೆ ಇಡ್ತಾ ಐತೆ. ಅಂದಿನಿಂದ ಇಂದಿನವರೆಗೂ ನಾವು ಸೇರ್ಕೊಂಡಾಗ್ಲಿಂದ 150 ರೂಪಾಯಿಂದ ದುಡಿದು ಇವತ್ತು ಬರೀ 10,000 11,000 ರೂಪಾಯಿ ನಾವು ಯಾವ ರೀತಿ ಜೀವನ ಮಾಡಬೇಕು? ಈ ನಾಡಿ ಬೆಲೆ ಏರಿಕೆ ಒಳಗೆ ನಾವು ತಗೊಂತಿರೋ 10,000 ರೂಪಾಯಿ ಸಂಬಳ ಏನಾಗುತ್ತೆ ಅಂದ್ರೆ ನಾವು ಮೊಟ್ಟೆ ತಗೊಳಕ್ಕೆ ಇತ್ಯಾದಿ ವಸ್ತುಗಳು ತರಕಾರಿ ತಗೊಳ್ಳಿಕ್ಕೆ ಅಷ್ಟೇ ನಮಗೆ ಸರಿಯಾಗುತ್ತೆ. ಮತ್ತೆ ತಿಂಗಳಿಗೆ ಕರೆಕ್ಟಾಗಿ ನಮಗೆ ಸಂಬಳನೂ ಸಹ ಬರಲ್ಲ. ಮತ್ತೆ ನಮ್ದು ಬೇಸಿಕ್ ಮಕ್ಕಳನ್ನ ನಾವು ಯಾವ ರೀತಿ ನಾವು ನಾವು ಮಕ್ಕಳಿಗೆ ಕಲಿಸ್ತೀವಿ, ಆರ್ಥಿಕ ಪಾಠಿಕೆಗಳನ್ನ ಮಕ್ಕಳಿಗೆ ಅಕ್ಷರಾಭ್ಯಾಸಗಳನ್ನ ಕಲಿಸಿ ನಾವು ಕಳಿಸಿದಾಗ ಶಾಲೆಯ ಒಂದು ಶಿಕ್ಷಕರಿಗಿಂತ ಉನ್ನತವಾಗಿ ನಾವು ಶಿಕ್ಷಣವನ್ನ ನಮ್ಮ ಅಂಗನವಾಡಿಯಲ್ಲಿ ಕೊಡ್ತೀವಿ. ಆ ಒಂದು ಮಗುವನ್ನ ನಾವು ರೆಡಿ ಮಾಡಿ ಕೊಟ್ಟಾಗ ಶಾಲೆಯಲ್ಲಿ ಶಿಕ್ಷಕರು ಆ ಮಗುವನ್ನ ಅವರು ಉನ್ನತೀಕರಣ ಮಾಡ್ತಾರೆ. ನಾವು ಅದನ್ನ ತಿದ್ದಿ ತೀರ್ತೀವಿ. ಅಂತ ಒಂದು ಶಿಕ್ಷಕಿಯರಾಗಿ ನಾವು 50 ವರ್ಷ ಕಾಲ ಇಡ್ತಾ ಇದೀವಿ ನಾವು ICDS ಸೇವೆಯಲ್ಲಿ. ನಮಗೆ ಇಲ್ಲಿವರೆಗೂ ಸಹ ನಮಗೆ ಹೊಟ್ಟೆಗಾದ್ರೆ ಹೊಟ್ಟೆಗಾಗಲ್ಲ. ನಮ್ಮ ಮಕ್ಕಳನ್ನ ಸಾಕಕ್ಕೂ ನಮಗೆ ಕಷ್ಟ ಆಗುತ್ತೆ, ನಮ್ಮ ಸಂಸಾರ ಸಾಕಕ್ಕೂ ಕಷ್ಟ ಆಗುತ್ತೆ. ಆದ್ರೆ ನಮಗೆ ಈಗ ನಮ್ಮ ಚುನಾವಣೆಯ ಒಂದು ಪ್ರಣಾಳಿಕೆಯಲ್ಲಿ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು 6ನೇ ಗ್ಯಾರಂಟಿಯನ್ನ ನಿಮಗೆ 15,000 ರೂಪಾಯಿ ಕಾರ್ಯಕರ್ತೆಯರಿಗೆ 10,000 ರೂಪಾಯಿ ಸಹಾಯಕರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಅದು ನಮ್ಮ ಈ ಒಂದು ಹೋರಾಟದಲ್ಲಿ ಅದು ಆಗ್ಲೇಬೇಕು. ಅದನ್ನ ಲಿಖಿತ ರೂಪದಲ್ಲಿ ನಮಗೆ ಹೇಳಲೇಬೇಕು ಸರ್ಕಾರ ಬಂದು ಅಂತೇಳಿ ನನ್ನ ಒಂದು ಬೇಡಿಕೆ. ನನ್ನ ಹೆಸರು ಪಾರ್ವತಮ್ಮ ಯುವರ್, ಕಡೂರು ತಾಲೂಕು ಅಧ್ಯಕ್ಷರು. ಅದೇ ಮೇಡಮ್, ನಮಗೆ ಬಹಳ ಕಷ್ಟ ಅಂದ್ರೆ ಕಷ್ಟ. ಯಾಕಂದ್ರೆ ಎಷ್ಟೋ ನಮ್ಮ ವರ್ಕರ್ ಮನೆ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ದಲೆ ಕಿವಿಗಳೆಲ್ಲ ಓಲೆ ಎಲ್ಲ ಇಟ್ಟು ಮನೆ ಬಾಡಿಗೆ ಕಟ್ತಾ ಇದಾರೆ. ಆದ್ರೆ ಕೇಂದ್ರ ಸರ್ಕಾರದಿಂದ ಬಡ್ಜೆಟ್ ಆಗೈತಿ. ಆದ್ರೆ ಮಾತ್ರ ಒಂದನ ಮಾತ್ರ ಪೂರ್ಣ ಅಂತ ಬೇಕಾದಷ್ಟು ನಮ್ ಕೈಲಿಂದ ಕೆಲಸ ಮಾಡ್ಕೊಂತಾರೆ. ಆದ್ರೆ ಇನ್ನೊಂದು ಗೊತ್ತಾ, ನಮಗೆ ರಾಜ್ಯ ಸರ್ಕಾರದಿಂದ ಕಳಪೆ ಸೀರೆ ಕೊಟ್ಟಿದ್ದಾರೆ. ಆದ್ರೆ ಒಂದು ಸೀರೆ ಉಟ್ರೆ ಇನ್ನೊಂದು ಸೀರೆ ಉಡಕ್ ಆಗ್ತಾ ಇಲ್ಲ ನಮ್ ಕೈಲಿ. ಆದ್ರೆ ವರ್ಷಕ್ಕೆ 2 ಸೀರೆ ಕೊಟ್ಟಿದ್ದಾರೆ. ನಾವ್ ಬೇಡಿಕೆ ಕೊಟ್ಟದ್ದು ವರ್ಷಕ್ಕೆ 5 ಸೀರೆ ಕೊಡ್ರಿ, ಆದ್ರೆ ಕಲರ್ ಮಾತ್ರನ ಒಂದೇ ತರ ಕೊಡ್ರಿ, ಎಲ್ಪರ್ಗೆ ಬೇರೆ ಟೀಚರ್ ಬೇರೆ ಅಂತ ಹೇಳಿದ್ವಿ. ಆದ್ರೂ ಕಳಪೆ ಸೀರೆ ಕೊಟ್ಟು ನಮ್ಮ ವರ್ಕರ್ ಇವತ್ತು ಎಷ್ಟು ಜನ ಬಂದಿದ್ದಾರೆ ಅಂದ್ರೆ, ಎಷ್ಟೋ ಜನ ಬಿಸಿಲು ಅನ್ನೋದಿಲ್ಲ ಎಲ್ಲ ಈ ಕೆಲಸ ಮೊಬೈಲ್ ಕೊಟ್ಟು ಶುಗರ್ BP ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ನಮಗೆ ಹೇಳ್ಬೇಕಂತಂದ್ರೆ ನಮ್ಮ ರಾಜ್ಯ ಸರ್ಕಾರ ಗ್ಯಾರಂಟಿ ಅಂತ ಹೇಳಿ ಎಲ್ಲ ಗೃಹಲಕ್ಷ್ಮಿ ಕೊಡ್ತು. ನಾವೇನು ಗೃಹಲಕ್ಷ್ಮಿ ಅವ್ರದ್ದೇನು ಕೇಳಿರ್ಲಿಲ್ಲ, ಅವ್ರಾಗೆ ಅವರು ಗೃಹಲಕ್ಷ್ಮಿ ಕೊಟ್ರು. ಆದ್ರೆ ಮನೆ ಕುಂತಿರೋವರಿಗೆ ಪ್ರತಿಯೊಬ್ಬರಿಗೆ ಅವ್ರಿಗೆ ಏನು ಕೆಲಸ ಮಾಡಿದ್ರೆ 2,000 ರೂಪಾಯಿ ಗೃಹಲಕ್ಷ್ಮಿ ಆಗ್ತಾರೆ. ಅದನ್ನ ಬೆಳಗ್ಗೆ 9:30 ಸಾಯಂಕಾಲ 5 ಗಂಟೆ 4 ಗಂಟೆ ಒಟ್ಟು ಟೈಮ್ ಮಿತಿಲ್ದಲೆ ಮೊಬೈಲ್ ವಾಟ್ಸಪ್ ಅಂತಷ್ಟಕ್ಕೆ ಕೆಲಸ ಮಾಡ್ಬೇಕು. ಹಂಗಾಗಿ ಎಲ್ಲೈತ್ರಿ ನಮಗೆ ಸರ್ಕಾರ? ಹೆಣ್ಮಕ್ಳಿಗೆ ಸರ್ಕಾರ ಫಸ್ಟ್ ಆದ್ಯತೆ ಹೆಣ್ಮಕ್ಳಿಗೆ ಅಂತ ಹೇಳ್ತಾರೆ. ಆದ್ರೆ ಇಂಥ ಸರ್ಕಾರ ನಮಗೆ ಗೊತ್ತಿಲ್ಲ. ಆದ್ರೆ ಈಗಿನ ನಮಗೆ ಗ್ಯಾರಂಟಿಗಿಂತ ನಮಗೆ ಕನಿಷ್ಠ ವೇತನ ಬೇಕು ಅಂತೇಳಿ ನಮ್ಮ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರಿಂದ ನಾವು ಮನವಿ ಕೇಳ್ತಾ ಇದ್ದೀನಿ. ಡಿ ನಾಗರತ್ನಮ್ಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.